ಸರ್ ನಮಸ್ತೆ ಸರ್. ಸರ್ ನಮ್ಮ ರೈತರಿಗೆ ಏನಂದ್ರೆ ಈಗ ಪೂರ್ವ ಮುಂಗಾರು ಹಿಂಗಾರು ಈಗ ಬೇಸಿಗೆ ಹಂಗಾಮ ಅಂತ ಈ ಥರ 4 ಹಂಗಾಮದಲ್ಲಿ ಸರ್ ಈಗ ನಾವು ಹಿಂಗಾರು ಮತ್ತು ಬೇಸಿಗೆ ಹಂಗಾಮ ಸಮಯದಲ್ಲಿ ಸರ್ ಈಗ ನಾವು ಕಾವೇರಿ ಕಂಪ್ನಿ ಬೀಜಗಳನ್ನು ಯಾವ್ದು ಬಿತ್ತಿದ ಬೆಸ್ಟ್ ಅಂತ ಸರ್ ರೈತರಿಗೆ? ಮೊದಲನೇದಾಗಿ ಮತ್ತೊಮ್ಮೆ ಕಾವೇರಿ ಕಂಪ್ನಿ ಪರವಾಗಿ ತಾವು ನಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಧನ್ಯವಾದಗಳು. ಸೊ ಈ ಭಾಗದಲ್ಲಿ ಹೆಚ್ಚಾನೆಚ್ಚು ರೈತರ ಮೂಲ ಆರ್ಥಿಕ ಬೆಳೆ ಅಂದರೆ ಮೆಕ್ಕೆಜೋಳ. ಆ ಮೆಕ್ಕೆಜೋಳ ಬೆಳೆ ಇರೋದ್ರಿಂದ ರೈತರಿಗೆ ಸ್ವಲ್ಪ ಸೂಕ್ತವಾದ ಮಾಹಿತಿ ಕೊಡ್ಲಿಕ್ಕೆ ನಾನು ಏನು ಬಯಸ್ತೇನೆಂದರೆ, ಇಲ್ಲೇ ಸತತವಾಗಿ ಇವರು ಮೆಕ್ಕೆಜೋಳ ಬೆಳೆಯೋದ್ರಿಂದ ಭಾಳ ಆಲೋಚನೆಯಾಗಿ ಮಾಡಿ ಮೆಕ್ಕೆಜೋಳ ಬೆಳೆಯುವಂಥ ಕಾಲ ಬಂದದ್ದು. ಯಾಕೆಂದರೆ ಈಗ ಸಾಕಷ್ಟು ಇಲ್ಲೇ ರೋಗ ರುಜಿನಗಳು ಹಾವಳಿ ಜಾಸ್ತಿ ಆಗ್ಲಿಕ್ಕತ್ತದ. ಕಾರಣ ಅಂದರೆ ಇವರು ಪ್ರತಿ ವರ್ಷ ಮೆಕ್ಕೆಜೋಳ ಬೆಳೆದ ಜಮೀನು ಮತ್ತೆ ಪದೇ ಮೆಕ್ಕೆಜೋಳ ಬೆಳೆದು ಏನಾಗ್ತದೆ, ಆ ರೋಗ ಆ ಜಮೀನಲ್ಲಿ ಉಳ್ಕೊಂಡು ಮತ್ತು ಎಂಥ ನಿರೋಧಕ ತಳಿಗಳನ್ನು ತಂದರೂ ಕೂಡ ಕೇವಲ 1 ವರ್ಷ 2 ವರ್ಷದಲ್ಲಿ ಮತ್ತು ಆ ತಳಿ ಕೂಡ ನಿರೋಧಕ ಸಾಮರ್ಥ್ಯವನ್ನು ಕಳ್ಕೊಂಡು ಮತ್ತು ಅದು ರೋಗಕ್ಕೆ ತುತ್ತಾಗ್ತದೆ ಮತ್ತು ರೈತರು ಸಂಕಷ್ಟಕ್ಕೆ ಈಡಾಗ್ತಾರೆ. ಆದ ಕಾರಣ ರೈತರು ಮೊದಲನೇದಾಗಿ ಆಳವಾದ ಬೇಸಿಗೆ ಉಳುಮೆಯನ್ನು ಮಾಡಬೇಕು. ಆಳವಾಗಿ ಬೇಸಿಗೆ ಉಳುಮೆಯನ್ನು ಮಾಡಬೇಕು. ಈ ವರ್ಷ ಮೆಕ್ಕೆಜೋಳ ಹಾಕಿದ ಜಮೀನಿಗೆ ಮುಂದಿನ ವರ್ಷ ಮೆಕ್ಕೆಜೋಳ ಹಾಕಬಾರ್ದು. ಯಾಕಂದರೆ ಮೆಕ್ಕೆಜೋಳ ಏಕದಳ ಧಾನ್ಯಗಳನ್ನು ಬಿತ್ತಿದ ಮೇಲೆ ನಾವು ದ್ವಿದಳ ಧಾನ್ಯಗಳನ್ನು ಬಿತ್ತಬೇಕು. ಅಂದರೆ ಯಾವ ದ್ವಿದಳ ಅಂತಂದರೆ ಯಾವ ಬೇಳೆಯಾಗುವಂಥ ಪದಾರ್ಥಗಳು. ಇಲ್ಲ ಅಂತಂದರೆ ಹಿಂದೆ ಮಾಡುವಂಥ ನಮ್ಮ ಹಿರಿಯರು ಮಾಡುವಂಥ ಪದ್ಧತಿಯಲ್ಲಿ 6 ಸಾಲಿಗೆ 1 ಸಾಲು ಅಕಡಿ ಕಾಳು ಹಾಕಿದರೆ ಭೂಮಿಯಲ್ಲಿ ಹಸಿರು ಎಲೆ ಗೊಬ್ಬರ ಉಳಿದ್ರಿ ಸಾಕಷ್ಟು ಫಲವತ್ತತೆ ಹೆಚ್ಚಾಗಿ ಭೂಮಿಯಲ್ಲಿ ರೋಗ ರುಜಿನಗಳು ಸರ್ಕೊಳ್ಳೋ ಸಾಮರ್ಥ್ಯ ಕೂಡ ಜಾಸ್ತಿ ಇರ್ತದೆ. ಸೊ ಆದ ಕಾರಣದಿಂದ ಈಗ ರೈತರು ಏನು ಹೇಳ್ತಾರೆ, ಸರ್ ಇದನ್ನು ಹಾಕಿದ್ದೆ ಅದನ್ನು ಹಾಕಿದ್ದೆ ರೋಗ ಬಂತು ರುಜಿನಿ ಬಂತು ಅಂತ ಹೇಳ್ತಾರೆ. ಸೊ ಈಗ ರೋಗ ರುಜಿನಿಗಳು ಸಾಮಾನ್ಯವಾಗಿರೋದ್ರಿಂದ ನಾವು ಅದ್ರ ತಕ್ಕಂಗೆ ನಾವು ಹೋರಾಟ ಮಾಡಿ ಮೊದಲೇ ನಮ್ಮ ಜಮೀನಿಗೆ ಯಾವ ತಳಿಗಳು ಸೂಕ್ತವಾಗ್ತದೆ, ಮುಂಗಾರು ಹಂಗಾಮಿಗೆ ಯಾವ್ದು ಬಿತ್ತನೆ ಮಾಡಬೇಕು, ಹಿಂಗಾರು ಹಂಗಾಮಿಗೆ ಯಾವ ತಳಿಗಳನ್ನು ಬಿತ್ತನೆ ಮಾಡ್ಕೋಬೇಕು. ಉದಾಹರಣೆಯಾಗಿ ಮುಂಗಾರು ಹಂಗಾಮಲ್ಲಿ ಏನಾಗ್ತದೆ, ಮಳೆಗಳ ಪ್ರಮಾಣ ಜಾಸ್ತಿ ಇರೋದ್ರಿಂದ ಎಲ್ಲವೂ ಅಷ್ಟೊಂದು ಜಾಸ್ತಿ ನಾವು ಮೇಂಟೈನ್ ಮಾಡೋಕ್ಕಾಗಲಾರದ ಕಾರಣದಿಂದ ನಮಗೇನದಲ್ಲ ಮುಂಗಾರಲ್ಲಿ ನೀರಾವರಿ ಇದ್ದರೆ ಅಥವಾ ಅರೆ ನೀರಾವರಿ ಇದ್ದರೆ ನಮಗೆ ಇವತ್ತಿನ ಕಾಲಘಟ್ಟದಲ್ಲಿ ಕನಿಷ್ಠ ಅಂದರೆ ಒಂದು 30-35 ಕ್ವಿಂಟಲ್ ಬರುವಂಥ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಎಲ್ಲ ಖರ್ಚು ವೆಚ್ಚಗಳು ಮೈಮೇಲೆ ಬಂದು ಈ ಮತ್ತೆ ಈಗಿನ ಹೊಸ ಪೀಳಿಗೆಗಳು ಮತ್ತು ಅಗ್ರಿಕಲ್ಚರ್ ಅಂದರೆ ಬರಲಾರಂಥ ಪರಿಸ್ಥಿತಿ ಅದ. ಆ ಕಾರಣದಿಂದ ಮುಂಗಾರು ಹಂಗಾಮಲ್ಲಿ ನಮ್ಮ ಕಾವೇರಿ ಕಂಪ್ನಿ 83-33 ಆಗಲಿ 83-22 ಆಗಲಿ ಅಥವಾ 25 KH ಒಂದು ತಳಿ ಅದ. ಇವೆರಡು ತಳಿಗಳನ್ನು ಅಥವಾ 83-39 ಆಯ್ಕೆ ಮಾಡಿಕೊಂಡ್ರು ಅಡ್ಡಿಲ್ಲ. ಸೊ ಅದ್ರ ಜೊತೆಗೆ ಯಾರು ನಮಗೆ ರೋಗ ಹಾವಳಿ ಜಾಸ್ತಿ ಅದ ಸರ್ ನಮ್ಮ ಜಮೀನಲ್ಲಿ ವೀಟ್ ಬರ್ತನ್ನೋರು ಏನದಲ್ಲ ಅವರು ರಿಲ್ಯಾಕ್ಸ್ ಅನ್ನುವಂಥ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು. ಯಾಕೆಂದರೆ ಮುಂಗಾರಿಯಲ್ಲಿ ಏನಾಗ್ತದೆ, ಸರಾಸರಿಯಾಗಿ ಎಲ್ಲ ಮೆಕ್ಕೆಜೋಳಗಳು 35-36 ಕ್ವಿಂಟಲ್ ದಾಟಂಗಲ್ಲ. ಆದರೆ ಹಿಂಗಾರಿಯಲ್ಲಿ ಏನಾಗ್ತದೆ ಅಂತಂದರೆ ರೈತರು ಹಿಂಗಾರಲ್ಲಿ ನೀರಾವರಿಗೆ ಹಾಕೋದ್ರಿಂದ ಜಮೀನು ಕೂಡ ಹಿಂಗಾರಲ್ಲಿ ನೀರಾವರಿ ಕಡಿಮೆ ಇರೋದ್ರಿಂದ ಅಚ್ಚುಕಟ್ಟಾಗಿ ಅದನ್ನು ಬೆಳೆಸ್ತಾರೆ. ಸಕಾಲಕ್ಕೆ ಏನು ಗೊಬ್ಬರ ಕೊಡಬೇಕು, ಎಷ್ಟು ಔಷಧ ಕೊಡಬೇಕು ಎಲ್ಲ ಮೇಂಟೈನ್ ಮಾಡೋದ್ರಿಂದ ಅವಾಗ ಏನಾಗ್ತದೆ, ಹಿಂಗಾರಿಯಲ್ಲಿ ಮಳೆ ಹಾವಳಿ ಕೂಡ ಕಡಿಮೆ ಇರೋದ್ರಿಂದ ರೈತ ಬರೀ ನೀರು ಕೊಟ್ಕೊಂಡು ಗೊಬ್ಬರ ಕೊಟ್ಕೊಂಡು ಬೆಳೆಸೋದ್ರಿಂದ ಹಿಂಗಾರಿಯಲ್ಲಿ ನನ್ನ ಪ್ರಕಾರ ಕನಿಷ್ಠ ಯಾವುದೇ ಗೊಂಜಾಳ ಬೆಳೆದರೂ ಕೂಡ 40 ಮೇಲೆ ಬಂದರೆ ಆ ಗೊಂಜಾಳ ಬಿತ್ತನೆ ಮಾಡಬೇಕು, ಇಲ್ಲಾಂದರೆ ಬಿತ್ತನೆ ಮಾಡಬಾರ್ದು. ಅದಕ್ಕೋಸ್ಕರವಾಗಿ ಇವತ್ತು ನಮ್ಮಲ್ಲಿರುವಂಥ ಅಷ್ಟೂ ತಳಿಗಳು ಮುಂಗಾರಿಗೂ ಯೋಗ್ಯ ಮತ್ತು ಹಿಂಗಾರಿಗೂ ಯೋಗ್ಯ. ಅದರಲ್ಲಿ ಏನದಲ್ಲ 83-39, 83-33 ಮುಂಗಾರಿನ ಬಿತ್ಬೋದು, ಹಿಂಗಾರಿ ಬಿತ್ಬೋದು. ಈ ಭಾಗಕ್ಕೆ ಭಾಳ 83-22 ಅನ್ನೋದು ಏನದಲ್ಲ ಈ ಹೊಳಿ ಸಾಲಿಗೆ ಭಾಳ ಪ್ರಸಿದ್ಧವಾಗಿ ಬೆಳೀಲಿಕ್ಕೆ 2 ವರ್ಷದ ರೈತರಿಗೆ. ಸೊ ರೈತ ಬಾಂಧವರು ಏನದಲ್ಲ ಹೊಳಿ ಸಾಲು ಬಿತ್ತವ್ರು ಇದ್ದರೆ 83-22 ಆಯ್ಕೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಜಮೀನಲ್ಲಿ ರೋಗ ಬರ್ತಿದ್ರೆ ನೀವು 85-77 ರಿಲ್ಯಾಕ್ಸ್ ಅನ್ನೋ ತಳಿಯನ್ನು ಬಿತ್ತನೆ ಮಾಡಿ. ಅದು ಈಗ ನಿಮ್ಮ ರೋಗಗಳನ್ನು 2-3 ವರ್ಷ ತನಕ ತಡ್ಕೊಂಡಂಥ ಸಾಮರ್ಥ್ಯ ತಳಿ ಇಲ್ಲದ. ಬೇಡಪ್ಪ ನಮ್ಗೆ ಇನ್ನೂ ಹೆಚ್ಚಿನ ಇಳುವರಿ ಬೇಕಂದರೆ ನಮ್ಮ ಕಂಪನಿಯ ಇನ್ನೊಂದು 8208 ಸೆಲ್ಮ್ಯಾಕ್ಸ್ ಅಂತದ, ಅದು ಕೂಡ ಈ ಭಾಗದಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ. ಈ ಅಷ್ಟು ತಳಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ನನ್ನ ಪ್ರಕಾರ ಈ ಎಲ್ಲ ತಳಿಗಳು ಮುಂಗಾರಲ್ಲಿ 35 ಕ್ವಿಂಟಲ್ ಬಂದರೆ ಹಿಂಗಾರಿಯಲ್ಲಿ 45-50 ಕ್ವಿಂಟಲ್ ಬರೋ ಸಾಮರ್ಥ್ಯ ಇರುವಂಥ ತಳಿಗಳು. ಸೊ ಅದಕ್ಕೋಸ್ಕರವಾಗಿ ರೈತ ಬಾಂಧವರೇ ಒಂದನೇದಾಗಿ ರೈತರು ಒಳ್ಳೆಯ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು. ಒಳ್ಳೆಯ ತಳಿಯನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಒಳ್ಳೆಯ ರೀತಿಯಾಗಿ ಅದಕ್ಕೆ ಗೊಬ್ಬರ ಕೊಡಬೇಕು. ಒಳ್ಳೆಯ ರೀತಿ ಗೊಬ್ಬರ ಕೊಟ್ಟ ಮೇಲೆ ಒಳ್ಳೆಯ ರೀತಿ ಔಷಧ ಹೊಡಿಬೇಕು. ಒಳ್ಳೆಯ ರೀತಿ ಔಷಧ ಹೊಡೆದ ಮೇಲೆ ಒಳ್ಳೆಯ ರೀತಿಯಾಗಿ ನೀರು ಕೊಟ್ಟರೆ ಮೆಕ್ಕೆಜೋಳ ಸದೃಢವಾಗಿ ಬೆಳೀತದೆ. ಸೊ ಆದ ಕಾರಣವಾಗಿ ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ತಾವು ಹಿಂಗಾರಿಯಲ್ಲಿ ಬಿತ್ತನೆ ಮಾಡೋದಕ್ಕೆ 83-33 ಆಯ್ಕೆ ಮಾಡ್ಕೊಳ್ಳಿ, 83-39 ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ರಿಲ್ಯಾಕ್ಸ್ ಆಯ್ಕೆ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ಗೆ ರೋಗಜನಿತ ಜಮೀನು ಮಾಡ್ಕೊಳ್ಳಿ, ಇಲ್ಲ ಸೆಲ್ಮ್ಯಾಕ್ಸ್. ಈ 3 ತಳಿಗಳು ಅದ್ಭುತವಾಗಿ ತಮಗೆ ಏನದಲ್ಲ ಹಿಂಗಾರಲ್ಲಿ 40 ಕ್ವಿಂಟಲ್ ಮೇಲೆ ಬರುವಂಥ ತಳಿಗಳು. ಅದರಲ್ಲಿ ತಮ್ಮ ಹೊಳಿ ಸಾಲ ಇದ್ದರೆ 83-22 ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿ ಬರ್ತದೆ ಸರ್. ಈಗ ಹೊಳೆ ಸಾಲು ಬಿಟ್ಟು ಬೇರೆ ಕಡೆ ಆದ್ರೆ ನಮ್ಗೆ 83-33 ಹಾಕ್ಕೋಬೋದು, 83-39 ಹಾಕ್ಕೋಬೋದು. ಅವ್ರು ಸೆಲ್ಮ್ಯಾಕ್ಸ್ ಹಾಕ್ಕೋಬೋದು. ರಿಲ್ಯಾಕ್ಸ್ ಅಂತ ರೋಗ ಯಾವ ಜಮೀನು ರೋಗ ಬರ್ತಾನೋ ಕಣ್ಣು ಮುಚ್ಚೆ ತಳಿಯನ್ನು ಬಿತ್ತನೆ ಮಾಡ್ಕೋಬೋದು. ರಿಲ್ಯಾಕ್ಸ್ ಅನ್ನೋ ಹೆಸರು ಅಂದ್ರೇನು, ಆ ಬಿತ್ತು ಆರಾಮ್ ರಿಲ್ಯಾಕ್ಸ್ ಆಗಿ ನೆಮ್ಮದಿಯಿಂದ ಇರ್ಬೋದು ಅವನು. ಅಷ್ಟು ಅದಕ್ಕೋಸ್ಕರ ಹೆಸರನ್ನು ರಿಲ್ಯಾಕ್ಸ್ ಅಂತ ಇಟ್ಟಿದ್ವಿ.
ಸರ್ ಈಗೇನಾರ ಬೀಜೋಪಚಾರ ಏನಾದರೂ ನಾವು ಆಲ್ರೆಡಿ ನಾವು ಬೀಜೋಪಚಾರ ಮಾಡಿರ್ತೀವಿ. ಬಟ್ ಇದು ಏನದಲ್ಲ ಫಂಗಸ್ ಅನ್ನೋ ರೋಗ, ಇದು ಭೂಮಿಯಲ್ಲಿ ಇರ್ತಕ್ಕಂಥ ರೋಗ. ಈ ತಳಿಯ ಮುಖಾಂತರ ಬರೋದಲ್ಲ, ಇದು ವಿಲ್ಟ್ ಅನ್ನೋದು ಏನದಲ್ಲ ತಳಿ ಮುಖಾಂತರ ಬರೋ ರೋಗ ಅಲ್ಲ, ಇದು ಜಮೀನಲ್ಲಿರುವಂಥ ರೋಗ. ನಾವೇನಾಗ್ತದೆ ಸತತ ಮೆಕ್ಕೆಜೋಳ ಬೆಳೆದು ಆ ಜಮೀನಲ್ಲಿ ಅದು ಅಲ್ಲೇ ಉಳ್ಕೊಂಡು ಮತ್ತೆ ಮೆಕ್ಕೆಜೋಳ ಬಿತ್ತರೂ ಕೂಡ ರೋಗ ಅಟ್ಯಾಕ್ ಆಗ್ತದೆ. ಸೊ ಅದಕ್ಕೋಸ್ಕರವಾಗಿ ಕಾಲುಗೈ ಮಾಡಬೇಕು, ಇಲ್ಲ ಬೆಳೆ ಪರಿವರ್ತನೆ ಮಾಡಬೇಕು, ಇಲ್ಲ ನಾವು 6 ಸಾಲಿಗೆ ಒಂದು ಸಾಲ ಅಗಡಿ ಕಾಳು ಹಾಕಬೇಕು. ಹಿಂಗೆ ಮಾಡಿದಾಗ ಏನಾಗ್ತದೆ, ರೂಟ್ಗಳು ಬದಲಾಗ್ತದೆ. ರೂಟಲ್ಲಿ ಬದಲಾವಣೆ ಆದಾಗ ನಮಗೇನಾಗ್ತದೆ, ರೋಗ ರುಜಿನ ಸಾಮರ್ಥ್ಯ ಕಡಿಮೆ ಆಗ್ತದೆ. ಸರ್ ಈಗ ಮುಂಗಾರು ಹಿಂಗಾರು ಬೇಸಿಗೆ ಗೊಬ್ಬರ ರೆಕಮೆಂಡ್ ಹೆಂಗೆ ಸರ್? ಮುಂಗಾರಲ್ಲಿ ಏನಾಗ್ತದೆ, ಮುಂಗಾರಲ್ಲಿ ನಮಗೆ ಮಳೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ಏನಾಗ್ತದೆ, ಮುಂಗಾರಲ್ಲಿ ನಮಗೆ ಯಾವಾಗಲೂ ಮೂಲ ಗೊಬ್ಬರವಾಗಿ ಇದಕ್ಕೆ DAPನೇ ಕೊಡಬೇಕು. DAP ಕೊಟ್ಟು ಅದ್ರ ಜೊತೆ ಪೊಟ್ಯಾಶ್ ಕೊಟ್ಟು ಆಮೇಲೆ ಇನ್ನೊಂದು 2ನೇ ಗೊಬ್ಬರ ಏನು ಮಾಡ್ತೀವಿ ನಾವು, ಯೂರಿಯಾ ಅಥವಾ ಪೊಟ್ಯಾಶ್ ಕೊಡಬೇಕಂತ ಹೇಳ್ತೀವಿ. ಯಾರು ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಬಟ್ ಹಿಂಗಾರಿಯಲ್ಲಿ ಏನದಲ್ಲ, ಮೆಕ್ಕೆಜೋಳ ಕಂಪಲ್ಸರಿ ನಾವು 1 ಚೀಲ DAP ಕೊಟ್ಟು ಪೊಟ್ಯಾಶ್ ಕೊಟ್ಟು ಅದ್ರ ಜೊತೆಗೆ 10 kg ಜಿಂಕನ್ನು ಕೊಡಬೇಕು. ಜಿಂಕನ್ನು ಕೊಡೋದ್ರಿಂದ ಏನಾಗ್ತದೆ ಅಂದರೆ ರೋಗದ ಹಾವಳಿ ಕಡಿಮೆ ಆಗ್ತದೆ. ಇನ್ನೊಂದು ಬೇಸಿಗೆಯಲ್ಲಿ ನೀರಾವರಿ ಇರೋದ್ರಿಂದ ಭೂಮಿ ಅಳಬೇಕಾಗ್ತದೆ. ಜಿಂಕನ ಕೆಲಸ ಏನು, ಭೂಮಿಯನ್ನು ಏನು ಮಿದುವಾಗಿ ಮಾಡಿ ಭೂಮಿಯಲ್ಲಿ ಬೇರುಗಳು ಆಳವಾಗಿ ಹೋಗಿ ಭೂಮಿಯಲ್ಲಿ ಇರ್ತಕ್ಕಂಥ ಫಲವತ್ತತೆ ನೀರಲಿಕ್ಕೆ ಜಿಂಕ್ ಸಹಾಯ ಮಾಡ್ತದೆ. ಸೊ ಅದಕ್ಕೋಸ್ಕರ 10 kg ಜಿಂಕ್ ಹಾಕಿ ಬಿತ್ತನೆ ಮಾಡಿದರೆ ಅವನ ಜಮೀನು ಆ ವರ್ಷ ಸಾಕಷ್ಟು ಇಳುವರಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ಸೊ ಅದಕ್ಕೋಸ್ಕರವಾಗಿ ಜಿಂಕ್ 10 kg, ಅದ್ರ ಜೊತೆಗೆ 1 ಚೀಲ ಪೊಟ್ಯಾಶು, 1 ಚೀಲ ಯೂರಿಯಾನ ಬಳಸಬೇಕು. 2ನೇ ಗೊಬ್ಬರವಾಗಿ ಅವನು ಬರೀ ಯೂರಿಯಾ ಕೊಟ್ಟರು ನಡೀತದೆ, ಯೂರಿಯಾ ಜೊತೆ ಪೊಟ್ಯಾಶ್ ಮಿಕ್ಸ್ ಮಾಡಿಕೊಂಡು ಕೊಟ್ಟರು ನಡೀತದೆ. ಇಲ್ಲ ಯೂರಿಯಾ ಬದಲಿ ಸಿಗಲಿಲ್ಲ ಅಂದರೆ ಅಮೋನಿಯಂ ಸಲ್ಫೇಟು ಪ್ಲಸ್ ಪೊಟ್ಯಾಶ್ ಮಿಕ್ಸ್ ಮಾಡಿಕೊಟ್ರು ಸಾಕು. ಭಾಳ ಸದೃಢವಾಗಿ ಮೆಕ್ಕೆಜೋಳ ಬೆಳೀತದೆ. ಸರ್ ಏನಾರು ರೋಗ ಬರ್ತದೆ? ಇನ್ನು ರೋಗಗಳಂದರೆ ಹಿಂಗಾರಲ್ಲಿ ಬಹುಶಃ ಭಾಳ ರೋಗಗಳು ಹಾವಳಿ ಇರೋದಿಲ್ಲ. ಇದ್ದರೂ ಕೂಡ ಓನ್ಲಿ ವೀಲ್ಟ್ ಅಂತ ಬರ್ತಲ್ಲ, ವೀಲ್ಟ್ ಹಾವಳಿ ಇರ್ತದೆ. ಅದು ಏನು ಮುಂಗಾರಲ್ಲಿ ಬಿತ್ತಿ ಜಮೀನು ಮಾತ್ರ ಬಿತ್ತಿದ್ರೆ ಬರ್ತದೆ. ಅಂಥ ಸಮಯದಲ್ಲಿ ತಾವೇನು ಮಾಡಬೇಕು, ತಮಗೆ ಬೆಳೆ ಪರಿವರ್ತನೆ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ರಿಲ್ಯಾಕ್ಸ್ ಅನ್ನೋ ತಳಿಯನ್ನು ಬಿತ್ತನೆ ಮಾಡ್ಕೋಬೇಕು. ರಿಲ್ಯಾಕ್ಸ್ ಬಿತ್ತನೆ ಮಾಡಿಕೊಂಡ್ರೆ ಆ ರೋಗ ತಕ್ಕ ಮಟ್ಟಿಗೆ ತಡ್ಕೊಂಡು ಸಾಮರ್ಥ್ಯ ಇರ್ತದೆ. ಸರ್ ಈಗ ನಮ್ಮ ರೈತರು 8333 ಮಾಡ್ಕೊಂಡು ಬಿತ್ತಿದ್ದೀವಿ ಸರ್, ಒಳ್ಳೆ ಬಂತಂದ್ರೆ. ಸರ್ ಈಗ 8339 ಚೆನ್ನಾಗಿ ಬರ್ತಂತಾರೆ ಸರ್. ಇದು ಕಾಳಾಗಿರ್ಬೋದು, ತೂಕ ಆಗಿರ್ಬೋದು ಸರ್. ಈಗ ಇದು 8339 ಇದಲ್ಲ, ಇದು ನೋಡಿರಿ ಕಾಳು ನೋಡಿರಿ, ಇದು ಆಲ್ರೆಡಿ ಇಲ್ಲಿ ತೂಕ ಮಾಡ್ತದೆ ರೈತರು. ಆಮೇಲೆ ಇಲ್ಲ ಈ ಹಮಾಲ್ರು ಹೇಳೋ ಇದ್ರ ಪ್ರಕಾರ ಇದರಷ್ಟು ವಜನ್ ಇರೋದು ಯಾವುದೋ ನಾವು ತಳಿನ ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಬರೀ ಅರ್ಧ ಚೀಲಕ್ಕೆ 50 kg ಬರ್ಲಿಕ್ಕತ್ತದ, ಪೂರ್ತಿ ತುಂಬಿರೋ 1 ಕ್ವಿಂಟಲ್ ಮೇಲೆ ಬರ್ತದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಈ ಒಂದು 8339 ಏನದಲ್ಲ ಹೊಸವಾದ ತಳಿ. ಇದರ ಒಂದು ವಿಶೇಷತೆ ಏನಂದರೆ ಅತಿ ಹೆಚ್ಚು ತೂಕ, ಒಳ್ಳೆ ಬಣ್ಣ, ಆಮೇಲೆ ಹೆಚ್ಚು ಇಳುವರಿ ಕೊಡುವಂಥ ಸಾಮರ್ಥ್ಯ ಇರುವಂಥ ಒಂದು ತಳಿ. 8333 ಎರಡೂ ಒಂದೇ, ಅದು ಇಷ್ಟೇ ಇಳುವರಿ ಬರ್ತದೆ. ಆದರೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಂತಂದರೆ ಅದರ ಸೀಳು ಇದಕ್ಕಿಂತ ದಪ್ಪ ಇದು ಸ್ವಲ್ಪ ದಪ್ಪ ಬರ್ತದೆ, ರೈತರಿಗೆ ಹಾಳಿನ ಅಂಶ ಜಾಸ್ತಿ ಬರ್ತದೆ. ಸೊ ಅದಕ್ಕೋಸ್ಕರ ದಪ್ಪ ಬರ್ತದೆ ಸರ್, ದಪ್ಪ ಬರ್ತದೆ, ಕಾಳು ದಪ್ಪ ಬರ್ತದೆ, ಅಷ್ಟೇ ತೂಕ ಬರ್ತದೆ ಸರ್. ಲಂಡ್ಕಿಂಕರ್ ಭಾಳ ತೆಳಗ, ಲಂಡ್ಕಿನ 2 ತೆಳಗಿರ್ತದೆ, 2 ತೆಳಗದ, 2ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಲಂಡ್ಕಿಲ್ಲಿ ರೈತರಿಗೆ ಅನುಕೂಲ ಏನಂತಂದರೆ ಈಗ ಇದಕ್ಕೆ ಹೊಸದಿರೋದ್ರಿಂದ ಸ್ವಲ್ಪ ರೋಗ ರುಜಿನಗಳಿಗೆ ಸಮಾನ ಕಡಿಮೆ ಇರ್ತದೆ ಅನ್ನೋದಷ್ಟೇ ಸರ್. ಹೊಸ ನೀವು ತಳಿಗಳನ್ನು ಬಿಟ್ಟಾಗೆಲ್ಲ ನಾವು ಅಪ್ಡೇಟ್ ಆಗ್ತಾ ಇರ್ಬೇಕಂತ. ಈಗಂದರೆ ಕಾವೇರಿಯಲ್ಲಿ ಇದು ಒಂದು ಬೃಹತ್ವಾದಂಥ ಭಾರತ ದೇಶದ ಕಂಪನಿ. ಇಲ್ಲೇ ನಮ್ಮಲ್ಲಿ ಸಂಶೋಧನೆ ನಡೀತಾ ಇರ್ತದೆ. ಸಂಶೋಧನೆ ಹೊಸ ತಳಿಗಳು ಬರ್ತಾ ಇರ್ತವೆ. ನಾವು ಏನು ಮಾಡ್ತಾಯಿದ್ದೀವಿ, ಹೊಸ ತಳಿಗಳನ್ನು ಎಲ್ಲ ಭಾಗದಲ್ಲಿ ಯಾವ ಭಾಗಕ್ಕೆ ಸೂಕ್ತ ಆಗ್ತಾ ಆ ಭಾಗಕ್ಕೆ ಒಂದು ಪರಿಚಯ ಮಾಡ್ತಾನೆ ಇರ್ತೀವಿ. ಅಂಥದ್ರಲ್ಲಿ ಸರ್ ಈ ಸರಿ ನಮಗೆ ಈ ವರ್ಷ ನಾವು ಈ ಭಾಗಕ್ಕೆ 8339 ಬಿಡುಗಡೆ ಮಾಡಿದ್ದೀವಿ. ಅದರ ಜೊತೆಗೆ ರಿಲ್ಯಾಕ್ಸ್ ಅನ್ನೋ ತಳಿ, ಇಲ್ಲೇ ವೀಲ್ಟ್ ಹಾವಳಿ ಜಾಸ್ತಿ ಇರೋದ್ರಿಂದ ರಿಲ್ಯಾಕ್ಸ್ ಭಾಳ ಸೂಕ್ತವಾದ ತಳಿ ಅಂತ ಅದನ್ನು ಕೂಡ ಇದೇ ಭಾಗಕ್ಕೆ ಬಿಡುಗಡೆ ಮಾಡಿದ್ದೀವಿ. ಈ ವರ್ಷ ರೈತರು ಅದು ಏನದಲ್ಲ ರಿಲ್ಯಾಕ್ಸನ್ನು ಕಣ್ಣು ಮುಚ್ಕೊಂಡು ಬಿತ್ತನೆ ಮಾಡ್ಬೋದು. ರೋಗಿದ್ದಲ್ಲಿ ರಿಲ್ಯಾಕ್ಸ್ ಆಗಿರ್ಬೋದು ಅವರು. ನೋಡ್ರಿ ಸರ್ ಹೇಳಿದ ಪ್ರಕಾರ ಇವತ್ತೇನಂದ್ರೆ ನಾವು ಏನಾದರೂ ಒಂದು ಹೊಸದು ಮಾಡ್ಬೇಕಂದ್ರೆ ಅದ್ರ ಜೊತೆಗೆ ಪ್ರಯತ್ನ ಇರಬೇಕು. ಜೊತೆಗೆ ಒಳ್ಳೆ ಕಾಳು, ಒಳ್ಳೆ ಒಂದು ಇಳುವರಿ ಪಡಿಬೇಕಪ್ಪ ಅಂತಂದ್ರೆ 83 ಆಗಿರ್ಬೋದು, 8333 ಆಗಿರ್ಬೋದು, 8339 ತೂಕ ಮಾಡಕತ್ರ ಒಳ್ಳೆ ಕಾಳು ಐತಿ, ಒಳ್ಳೆ ತೂಕ ಐತೆ ಅಂತ ಹೇಳ್ತಾರೆ. ಜೊತೆಗೆ ಈಗ ಹೊಸದು ತಳಿಯನ್ನು ಅವರು ಹೇಳಿದ್ರು ಸರ್, ಅದು ರಿಲ್ಯಾಕ್ಸ್ ಅಂತಂದು ಅದನ್ನು ಕೂಡ ನಾವು ಬಿತ್ತನೆ ಮಾಡೋದು ಯಾಕಪ್ಪ ಅಂತಂದ್ರೆ ಈಗ ವಿಲ್ಟ್ ಕೆಲವೊಂದು ರೈತರ ಸಮಸ್ಯೆ ಏನಪ್ಪ ಅಂದ್ರೆ ಇಲ್ಲ ನಂದು ನೆಟೆ ರೋಗ ವಿಲ್ಟ್ ಬಂತು, ಇವೆಲ್ಲ ಸಮಸ್ಯೆ ಇದಲ್ಲ, ಆ ಸಮಸ್ಯೆ ಪರಿಹಾರಕ್ಕಾಗಿ ನಾವು ಇದು ಒಂದು ಎಕ್ಸ್ಟ್ರಾ ಅಂತಂತ ಹೇಳಿದರೆ ಸರ್, ಅದನ್ನಾದರೂ ಬಿತ್ತನೆ ಮಾಡಿದ್ರೆ ನೀವು ಆರಾಮಾಗಿರ್ಬೋದು ಅಂತ ಹೇಳ್ತಾರೆ. ಈ ಸರ್ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಇಂಥ ಒಂದು
ಗ್ರಾಮದ ರಾಮಕೃಷ್ಣ ಸೌಗತ್ತಿ ಅವರ ಹೊಲದಲ್ಲಿ ನಾವು ಹೋದ ಸಲ ಕೊಟ್ಟಿದ್ದೀವಿ. ಅವ್ರು ಹಾಕ್ಯಾರ, ಅದನ್ನು ನೀವು ನೋಡಕ್ಕೆ ಬರ್ರಿ ಅಂತ ಹೇಳಿದರು. ಆ ಪ್ರಕಾರ ಇಡೀ ನಮ್ಮ ಸುತ್ತಮುತ್ತಲಿನ ಗ್ರಾಮದ ರೈತರೆಲ್ಲ ಸೇರಿಕೊಂಡು ನಾವು ಇದನ್ನು ಬೆಳೆ ವೀಕ್ಷಣೆ ಮಾಡಿದಾಗ ಈ ಒಂದು ಬೆಳೆಯಲ್ಲಿ ಉತ್ತಮ ರೀತಿಯಿಂದ ಇಳುವರಿ ಬರುತ್ತದೆ ಮತ್ತು ತೂಕ ಬರುತ್ತದೆ ಅಂತ ನಮ್ಮ ರೈತರಿಗೆ ಒಂದು ಕನ್ಫರ್ಮ್ ಆಯಿತು. ಯಾವ ರೀತಿ ಅಂದ್ರೆ ತೆನಿನೂ ದೊಡ್ಡ ಸೈಜ್ ಇದೆ, ಕಾಳೂ ಭಾಳ ಗಟ್ಟಿಮುಟ್ಟು ತೂಕ ಬರುವಂಥ ಒಂದು ತಳಿ ಇದು. ಅದರಂತೆ ತೆನಿನೂ ಕೂಡ ತುಂಬ ದಪ್ಪ ಇದೆ, ಸಾಲುಗಳನ್ನು ಕೂಡ ಎನಿಸಿದ್ರೆ ಹೆಚ್ಚಿಗೆ ಕಂಡು ಬಂದು ನಮಗೆ. ಆ ಎಲ್ಲ ವಿಚಾರ ಉಳಿದ ತಳಿ ಬೀಜಗಳನ್ನು ನೋಡಿದರೆ ಮತ್ತು ಇದನ್ನು ನೋಡಿದರೆ ನಮಗೆ ಉತ್ತಮ ರೀತಿಯಿಂದ ತೂಕ ಬರ್ತೈತಿ, ಇಳುವರಿ ಹೆಚ್ಚಿಗೆ ಬರ್ತೈತಿ ಅನ್ನುವಂಥ ಒಂದು ಖಾತ್ರಿ ನಮಗಾಗೈತಿ ಇವತ್ತು. ಇದನ್ನು ನೋಡಿದ ಮೇಲೆ ನಾವು ಮುಂದಿನ ವರ್ಷದಿಂದ ಇದನ್ನು 8339 ತಳಿಯನ್ನು ನಾವು ಹಾಕೋದಲ್ದನ ಈ ಸುತ್ತಮುತ್ತ ಕೂಡಿದ ರೈತರು ಎಲ್ಲರೂ ಕೂಡಿ ಇದನ್ನೇ ನಾವು ಮುಂದಿನ ಸಲ ಹಾಕೋಣ ಅಂತ ಒಂದು ಮಾತಾಡ್ಕೊಂಡು ನಿರ್ಣಯ ಮಾಡೀವಿ. ಅದರಂತೆ ಈ ಬೆಳೆ ನೋಡಿದ ಮೇಲೆ ನಾವು ಎಲ್ಲೆಲ್ಲಿ ರೈತರ ಕೂಡ್ತೀವಿ ಆ ರೈತರಿಗೆ ಇದನ್ನು ಹಾಕ್ರಿ, ನೀವು ರೈತರಿಗೆ ಹೆಚ್ಚಿನ ಇಳುವರಿ ಬರೋಕೆ ಅನುಕೂಲ ಐತಿ ತಳಿ ಅಂತ ಹೇಳಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತೈತಿ. ಆ ಪ್ರಕಾರ ಮುಂದಿನ ಒಂದು ಮುಂಗಾರಿ ನಾಟಿ ಒಳಗೆ ನಾವು ಇದನ್ನು ಸಹಸಾ ನಮ್ಮ ಮಲಪ್ರಭಾ ಜನಪ್ರದೇಶದ ಎಲ್ಲ ಸಂಪರ್ಕದ ಮಂದಿಗೆ ತಿಳಿಸಿ ಉತ್ತಮ ರೀತಿಯಿಂದ ಇಳುವರಿ ಬರ್ತೈತಿ ಹಾಕೋರಿ ಅಂತ ಹೇಳಕ್ಕೆ ನಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಾರ. ಕಣ್ಣಿಲಿ ನೋಡೇವಿ. ಈ ಬೀಜ ಮತ್ತು ಈ ರಾಶಿ ಮಾಡಿದ ಗೋವಿನ ಜೋಳ ನೋಡಿದರೆ ಭಾಳ ಒಳ್ಳೆಯ ರೀತಿಯಿಂದ ಮನಸ್ಸಿಗೆ ಬಂದದ್ದು ನಮಗಿದು. ಬ್ಲಡ್ ತೆನಿ ಸುಲಿದದ್ದು ಬ್ಲಡ್ ಭಯಂಕರ ಸಣ್ಣ ಪ್ರಮಾಣ ತೂಕದೈತಿ, ಜಿನಗೈತಿ ಮತ್ತು ತೆನಿ ಇಷ್ಟು ದಪ್ಪ ತೆನಿ ಬರೋದು ಕಷ್ಟ. ಬೇರೆ ತೆನಿ ಬೀಜ ದಪ್ಪ ಐತಿ, ದಪ್ಪ ಇದ್ರೆ ಸಾಲಗಳು ಹೆಚ್ಚು ಬಿಡ್ತಾವೆ. ಆ ಥರನಾಗಿ ಮುಂದಿನ ಸಲ